ಹಬ್ಬದ ವಸಂತ ದಿನಾಚರಣೆದ ಶುಭಾಶಯಗಳೊಂದಿಗೆ ನಮ್ಮ ಶಾಲೆ ಒಂದು ಉತ್ತಮವಾದಂಥ ಹೆಸರನ್ನು ಪಡ್ಕೊಂಡು ಬಂದಿದೆ. ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ದಾನಿಗಳು ಈ ಶಾಲೆಗೆ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ತನ್ನ ಕೊಡುಗೆಯನ್ನು ಅರ್ಪಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಭಗವಂತ ಆಯುಷು ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ, ಇಡೀ ನಮ್ಮ ಶಾಲೆ ಇಂಗ್ಲೀಷ್ ಮಾಧ್ಯಮ ಜೊತೆಗೆ ಕನ್ನಡ ಮಾಧ್ಯಮ ಇರೋದ್ರಿಂದ ಒಂದು ಉತ್ತಮವಾದಂಥ ಶಾಲೆಯಾಗಿ ಒಂದು ಹೊರಹೊಮ್ಮಿದೆ. ಆದ್ದರಿಂದ ನಮ್ಮ ಶಾಲೆ ಶಿಕ್ಷಕರು ಕೂಡ ತುಂಬ ಸಹಕಾರದಿಂದ ತುಂಬ ಉತ್ತಮವಾದಂಥ ಶಿಕ್ಷಣವನ್ನು ನಮ್ಮ ಶಾಲೆಗೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ಬನ್ನೂರು ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಅದಕ್ಕಿಂತ ಮೀರಿ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಒಂದು ಗ್ರಾಮದ ಸರ್ಕಾರಿ ಶಾಲೆಗಳನ್ನು ಹೊರತುಪಡಿಸಿದರೆ ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ದಾಖಲಾತಿಯನ್ನು ಹೆಚ್ಚಿಗೆ ಆಗಿದೆ. ಆದರೂ ಕೂಡ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಲಾಗುತ್ತದೆ. ಈ ನರಸೀಪುರ ತಾಲೂಕಿಗೆ ಒಂದು ಉತ್ತಮವಾದ ಶಿಕ್ಷಣೆಯಾಗಿ ಇದು ಹೊರಹೊಮ್ಮಿದೆ. ಆದ್ದರಿಂದ ನಮ್ಮ ಶಾಲೆಗೆ ಇದೇ ಥರ ಹೆಚ್ಚಿನ ಒಂದು ಶಕ್ತಿ ನಮ್ಮ ಗ್ರಾಮಸ್ಥರಿಂದ ನಮಗೆ ಸಿಗಲಿ ಅಂತ ಆಶಿಸ್ತೀವಿ. ಸರ್ ಈಗ ಕಳೆದ ಸಾರಿ ಈಗ ಹೋದ ವಾರ ಸ್ಪೋರ್ಟ್ಸ್ ನಡೀತು ಹೋಬಳಿ ಮಟ್ಟದ್ದು. ನಿಮ್ಮ ಶಾಲೆಯಲ್ಲಿ ಯಾರನ್ನ ಭಾಗವಹಿಸಿದ್ದೀರಾ? ನಮ್ಮ ಶಾಲೆಯಲ್ಲಿ ಸುಮಾರು ಮಕ್ಕಳುಗಳು ಅದರಲ್ಲಿ ಭಾಗವಹಿಸಿದ್ರು. ಅದಕ್ಕೆ ಒಂದು ಕಪ್ಚುಕಿಯಾಗಿ ಪೇಪರ್ ರಮೇಶ್ ಅವರು ಕೂಡ ನಮಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಸಿಹಳ್ಳಿ ಇಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಏನಿದೆ ಅಲ್ಲಿಗೆ ಬಸ್ ಸಂಚಾರ ಇಲ್ಲ. ಆದ್ರೂ ಕೂಡ ನಾವು ತಂದೆ ತಾಯಿಗಳು ಪೋಷಕರ ಮೇಲೆ ಸಭೆ ಕರೆದು ನಾವು ಒಂದು ವಾರ ಮುಂಚಿತವಾಗಿ ನಾವು ರಿಸರ್ವೇಷನ್ ಪಾಸ್ ಮಾಡಿಸಿ ಅವ್ರ ಹತ್ರ ನಾವು ಸೀರು ಸೈನ್ ತಗೊಂಡು ಅವತ್ತಿನ ದಿನ ನಮ್ಮ HM ಅವರು ಕೂಡ ಆಡಿಟ್ ಇರೋದ್ರಿಂದ ಅವತ್ತು ಕೂಡ ಇರಲಿಲ್ಲ. ಪೋಷಕರು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಅಧ್ಯಕ್ಷರುಗಳೆಲ್ಲ ಸೇರಿ ಮಕ್ಕಳನ್ನ ನಾವು ಒಂದು ಆಟೋ ಮೂಲಕ ನಾವು ಸಿಹಳ್ಳಿ ಒಂದು ಸ್ಪೋರ್ಟ್ಸ್ಗೆ ನಾವು ಕಳಿಸಿದ್ದು. ಆದರೂ ಕೂಡ ಅಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಹೊರತುಪಡಿಸಿ ಅವರು ಕೂಡ ಕೆಲವು ವ್ಯಾನ್ಗಳ ಮುಖಾಂತರವಾಗಿ ಬೂತ್ ಮುಖಾಂತರವಾಗಿ ಅವರು ತಂದಿರ್ತಾರೆ ಆಟೋ ಮುಖಾಂತರವಾಗಿ. ಅವ್ರನ್ನ ಹೊರತುಪಡಿಸಿ ನಮ್ಮ ಶಾಲೆಯನ್ನು ಒಂದು ಕಪ್ಚುಕಿಯಾಗಿ ತರಬೇಕು ಅಂತ ರಮೇಶ್ ಅವರು ಷಡ್ಯಂತ್ರವನ್ನು ರೂಪಿಸಿ ನಮ್ಮ ಶಾಲೆಗೆ ಕಪ್ಚುಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಕೆಟ್ಟ ಒಂದು ಆಪಾದನೆ ಅಲ್ಲ ಏನಂದ್ರೆ ಆ ಗ್ರಾಮಕ್ಕೆ ಬಸ್ ಇಲ್ಲ ಮುಖ್ಯವಾಗಿ, ಆಯ್ತಾ? ಹಾಗಾಗಿ ಕೆಲವೊಂದು ಸಾರಿ ಹೋಗ್ಬೇಕಾಗುತ್ತೆ. ಎಲ್ಲ ಶಾಲೆನೂ ಕೂಡ ಹಾಕ್ಬೇಕಾಗಿತ್ತು. ಹೌದು, ಇಲ್ಲ ಅದು ಏನ್ ಗೊತ್ತೆ, ನಾವು ಯಾವತ್ತು ನಮ್ಮ ಮಾಧ್ಯಮದವ್ರನ್ನ ನಾವು ಯಾವತ್ತು ವಹಿಸ್ಕೊಂಡು ಮಾತಾಡಲ್ಲ. ತಪ್ಪು ನಾನು ಮಾಡಿದ್ರೆ ತಪ್ಪೇ, ಅವ್ರು ಮಾಡಿದ್ರೆ ತಪ್ಪೇನೆ. ಬಟ್ ದಯವಿಟ್ಟು ಅದನ್ನ ಎಕ್ಸಿಸ್ ಕೊಡ್ಬೋದಾಯ್ತು. ಒಂದು ಇವತ್ತೆಲ್ಲ ಆಟ ತಿಳುವಳಿಕೆಯನ್ನ ಕೊಡ್ಬೋದಾಗಿತ್ತು. ಎಲ್ಲ ಶಾಲೆಗಳನ್ನು ಬಿಟ್ಟು ನಮ್ಮ ಶಾಲೆಗಳನ್ನೇ ಇಲ್ಲ. ನನಗೆ ಮೇಡಮ್ ಒಬ್ರು ಹೇಳಿದ್ರು ಅವತ್ತು, ನನಗೆ ಅಲ್ಲೇನೆ ಇಲ್ಲ ಅದು ಅವಶ್ಯಕತೆ ಇರಲಿಲ್ಲ. ಬಟ್ ಏನು ಅಂದರೆ ಯಾಕೆಂದರೆ ಇವತ್ತು ಆ ರೀತಿ ಲೆಕ್ಕ ಹಾಕೊಂಡು ಹೋದ್ರೆ ಆಟೋಗಳು ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಮಾಡಿ ಸುದ್ದಿ ಮಾಡಿ ನೀವು. ಹಳ್ಳಿಗಳಲ್ಲಿ ಇವತ್ತು ಸಿಹಳ್ಳಿ ಗ್ರಾಮಕ್ಕೆ ಆಟೋ ಫುಲ್ ರಶ್ ಆಗುತ್ತೆ. ಎಷ್ಟು ಆಕ್ಸಿಡೆಂಟ್ ಆಗಿದೆ ನಾನೇ ಕೂಡ ಸುದ್ದಿ ಮಾಡಿ. ದಯವಿಟ್ಟು ಇದನ್ನು ಮಾಡಬೇಡಿ ಮಾಧ್ಯಮದವರೇ. ಯಾಕೆಂದರೆ ನಾವು ಸರ್ಕಾರಿ ಶಾಲೆಗಳನ್ನ ನಾವೇ ಡಿ ಗ್ರೂಪಿಗೆ ತಳ್ಳಬಾರ್ದು ಅಂತ ನಾನು ಈ ಮೂಲಕ ತಮ್ಮ ಜೊತೆ ನಾನು ಕೂಡ ಮನವಿ ಮಾಡ್ಕೋತೀನಿ. ಸರ್ ನಮಸ್ಕಾರ. ಆದರೆ ನಮ್ಮ ಶಾಲೆಯಲ್ಲಿ ಸುಮಾರು ಪೀಠೋಪಕರಣಗಳು ಕಟ್ಟಡ ತುಂಬ ಹಳೆಯ ಕಟ್ಟಡ. ಆ ಕಟ್ಟಡದ ಬಗ್ಗೆ ಬಂದು ಒಂದು ಚಿಂತನೆನ ವ್ಯಕ್ತಪಡಿಸಿ ಬಂದು ಅದನ್ನ ಸರ್ಕಾರ ಮುಟ್ಟಿಸ್ಬೋದಾಗಿತ್ತು. ಈ ರೀತಿಯಾದಂಥ ಯಾರೋ ಒಬ್ರು ಕೈವಾಡದಿಂದ ಪ್ರೈವೇಟ್ ಸ್ಕೂಲ್ನವರು ಯಾರೋ ಒಬ್ರು ಕೈವಾಡದಿಂದ ಈ ರೀತಿ ಮಾಡಿದ್ದಾರೆ. ಆದರೂ ಕೂಡ ಮತ್ತೆ ನಾವು ಸಭೆ ನಡೆಸಿ ಇದನ್ನ ವಿಜಯ ಕರ್ನಾಟಕಕ್ಕೆ ಅದೇ ವಿಜಯ ಕರ್ನಾಟಕಕ್ಕೆ ಬರಬೇಕು, ಇಲ್ಲ ಪ್ರಜಾವಾಣಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಸದಸ್ಯರುಗಳು, ಮುಖ್ಯಸ್ಥರುಗಳೆಲ್ಲ ಸೇರಿ ಮತ್ತೆ ಅದನ್ನ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ. ರಮೇಶನ್ನ ಒಂದು ಧಿಕ್ಕಾರವನ್ನು ನಾವು ನಮ್ಮ ಕೂಗಿದ್ವಿ. ಇಲ್ಲ ಬೇಡ ಮೀರಿ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಕೊಡುವಂತ ಇಲ್ಲ. ನನಗೆ ಮೇಡಮ್ ನಾನು ಅಲ್ಲಿ ಅವತ್ತು ಹೇಳಿದ್ರು, ಯಾರಿದ್ದಾರೆ ಇಲ್ಲಿ ಈ ಥರ ಆಯಿತು ಸರ್ ದಯವಿಟ್ಟು ಎಕ್ಸಿಸ್ ಕೊಡಿ ಅಂತ ನಾನು ತೋರಿಸ್ತೇವೆ ನೋಡಿ ತಾವಲ್ವೇ. ಆಯಿತು, ದಯವಿಟ್ಟು ಏನು ಪೇಪರ್ ಬಂದಿದ ತಕ್ಷಣ ಇಲ್ಲಿ ಎಲ್ಲ ಕೆಲಸ ಮಾಡ್ತಿಲ್ಲ ಅಂತಲ್ಲ, SDMC ಕೆಲಸ ಮಾಡ್ತಿಲ್ಲ ಅಂತಲ್ಲ, ಹಲವು ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ಏನಪ್ಪ ಅಂತಂದ್ರೆ ಪೋಷಕರು ಮತ್ತು ತಂದೆ ತಾಯಿಗಳು ಎಲ್ಲ ಸೇರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಹೇಳುದು ಮೊದಲ ತಪ್ಪು ಅವ್ರದ್ದು ರಮೇಶ್ ಅವರು. ಆ ರೀತಿ ಯಾವ ಪೋಷಕರು ಕೂಡ ಇಲ್ಲ ಆ ತಪ್ಪನ್ನ ಮಾಡಿಲ್ಲ. ನಾವು ಅದನ್ನು ವ್ಯಕ್ತಪಡಿಸಿದ್ದೀವಿ. ಯಾಕೆಂದ್ರೆ ವಿಷಯ ಮತ್ತೆ ಅವ್ರಿಗೆ ಸುದ್ದಿಯನ್ನು ಮುಟ್ಟಿಸಿದೀವಿ. ಯಾಕೆಂದ್ರೆ ಏನಾಗಿದೆ ಅಂದ್ರೆ ಸಿಹಳ್ಳಿ ಗ್ರಾಮದಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ನೀವು ಹೋದ್ರೂ ಆಟೋದಲ್ಲೇ ಹೋಗ್ಬೇಕಾಗುತ್ತೆ. ಅಲ್ಲಿ ಆಟೋದವರು ತುಂಬಾ ಜಾಸ್ತಿ ತಗೋತಾರೆ. ಸರ್ಕಾರದವರು ಆಯೋಜನೆ ಮಾಡಿರ್ತಕ್ಕಂಥ ಸ್ಥಳ ತುಂಬಾ ತಪ್ಪಾಗಿದೆ. ಅದನ್ನು ಕೂಡ ಅಧಿಕಾರಿಗಳು ತಪ್ಪಾಗಿ ಅದನ್ನ ಅರ್ಥೈಸಬೇಕು. ಅದನ್ನ ನಾವು ಇರ್ತಕ್ಕಂಥ ತಂಡದವ್ರ ಮೇಲೆ ಕಾನೂನು ಪ್ರಕಾರವಾಗಿ ಅದನ್ನ ಜರುಗಿಸುವಂತದ್ದು ಮಹಾ ಅಪರಾಧ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಟೀಚರ್ ಕೂಡ ಒಂದು ಉತ್ತಮವಾದಂತ ಶಿಕ್ಷಣದವರು ಅಕ್ಕ ತಂಗಿ ತಮ್ಮ ಬಂಧು ಬಳಗ ಅನ್ನೋ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂಥ. ಆದ್ರೂ ಕೂಡ ಐದು ಸಿದ್ದಕ್ಕವರು ನಮ್ಮ ಶಾಲೆಗೆ ಬಂದ ಮೇಲೆ ಮಕ್ಕಳ ತರ ನೋಡ್ತಾ ಇದ್ದಾರೆ. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ನಮಗೂ ಕೂಡ ಒಬ್ಬ ಮಗನಾಗಿ ಕೂಡ ನಾವು ಟ್ರೀಟ್ ಮಾಡಿದ್ದಾರೆ. ನಮ್ಗೆ ತುಂಬಾ ಹೃದಯವಾಗಿ. ಯಾಕೆಂದ್ರೆ SDMC ಸದಸ್ಯರು ಕೆಲಸ ಮಾಡೋದೇ ಕಷ್ಟ. ತಾವು ಬಂದು ತಮ್ಮ ಜೋಬಿನ ದುಡ್ಡು ಹಾಕಿ ಇವತ್ತು ಬುಕ್ ಹಂಚ್ತಾ ಇದ್ದಾರೆ ಅಂದರೆ ಒಂದು ಆಫ್ ಹ್ಯಾಟ್ಸ್ ಆಫ್ ಸರ್ ನಿಮಗೆ.
ಆಯ್ತಾ, ಯಾವ ಮಾಧ್ಯಮದ ನಾವು ವಹಿಸ್ಕೊಂಡು ಮಾತಾಡಲ್ಲ, ಬಟ್ ಮಾಡಿದ್ರೆ ತಪ್ಪೇ. ಸುತ್ತಮುತ್ತಲೂ ಕೂಡ ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಇರ್ತಕ್ಕಂಥ ಪ್ರೈವೇಟ್ ಶಾಲೆಗಳು ಕೂಡ ಅಷ್ಟೆಲ್ಲ ಇದನ್ನು ಕೂಡ ಹೊರತ ಬಿದ್ರು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಇದ್ದಾರೆ ಅಂತಂದ್ರೆ ನಾವು ಖುಷಿ ಪಡ್ಬೇಕನ್ನೋ ವಿಚಾರಣೆ. ಒಂದು ಉತ್ತಮವಾದ ಶಿಕ್ಷಣ ಇದೆ ಬಂದೂರಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಅಂತಂದ್ರೆ ನಮ್ಮ ಶಾಲೆ ಅಂತ ಹೇಳ್ಕೊಳ್ಬೇಕು. ಇಲ್ಲ, ಅದೊಂದು ಸಣ್ಣ ವಿಷಯ, ಅದೇನು ಅವಶ್ಯಕತೆ ಇರಲಿಲ್ಲ. ಆ ಥರದ್ದು ಹುಡುಕೊಂಡು ಹೋಗ್ತೀವಿ ಅಂದರೆ ನಾನೇ ಕೂಡ ಹಲ್ವಾ ಸುದ್ದಿಗಳು ಮಾಡಿದ್ದೀನಿ, ಬೇಕಾದಷ್ಟಿದೆ. ಏನೋ ಹತಾಶರೆ ನಮ್ಮ ಸ್ನೇಹಿತರು ರಮೇಶ್ ಅವರು ಆ ಥರ ವಿಜಯ ಕರ್ನಾಟಕದಲ್ಲಿ ಮಾಡಿದ್ದಾರೆ. ನಾನು ಅವ್ರ ಪರವಾಗಿ ಎಕ್ಸ್ಕ್ಯೂಸ್ ಕೇಳ್ತೀನಿ, ಯಾಕೆಂದರೆ ನಾನು ಮಾಧ್ಯಮದ ಪರವಾಗಿ ಮಾತಾಡ್ತಿಲ್ಲ, ಒಬ್ಬ ವ್ಯಕ್ತಿ ಪರವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಒಂದು ಕಡೆ ಆಗ್ಬಿಟ್ಟಿದೆ, ಈ ಸುದ್ದಿ ಕಳಿಸ್ಬಿಟ್ಟಿರ್ತಾರೆ. ಕೂಡ ಯಾವ ರೀತಿಯಾದಂಥ ತಪ್ಪು ಬಂದಿಲ್ಲ ಸರ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಹೌದು ಹೌದು ಹೌದು. ತಪ್ಪು ಅಂತ ತಪ್ಪು ಅಂತ ಭಾವಿಸಿಲ್ಲ. ಅತಿ ಹೆಚ್ಚು ಸರ್ಕಾರಿ ಶಾಲೆಗಳ ಬಗ್ಗೆ ಸರ್ ಇದನ್ನು ತಪ್ಪು ಅಂತ ನಾವು ಭಾವಿಸಿಲ್ಲ. ಪೋಷಕರೆಲ್ಲ ಬರೀ ಆಕ್ರಂದನೆ ವ್ಯಕ್ತಪಡಿಸಾರ ಅಂತಂದ್ರೆ ಅವ್ರು ಬರ್ಲೇಬೇಕಾದ್ರೆ ನಾವು ಮೀಟಿಂಗ್ ಸೇರಿಸ್ತೀವಿ. ಯಾವ ಪೋಷಕರು ಯಾರು ಕೊಟ್ಟಿದ್ದಾರೆ? ಆಯ್ತು ಸರ್, ಈಗ ಏನು ಗೊತ್ತಾ, ಅತಿ ಹೆಚ್ಚು ಸರ್ಕಾರಿ ಶಾಲೆಗಳ ಬಗ್ಗೆ ಉನ್ನತೀಕರಣಕ್ಕೆ ನಾನೇ ಸುದ್ದಿ ಮಾಡಿರೋದು, ತಮ್ಗೆ ಗೊತ್ತಿದೆ ಗೊತ್ತಿಲ್ಲ. ಮತ್ತು ಸ್ಟ್ಯಾಂಡಾಗಿ ನಿಂತ್ಕೊಳ್ತಾರೋದು ನಾನೇ ಅತಿ ಹೆಚ್ಚು. ಹಾಗೆ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತ. ಹಾಗಾಗಿ ಎಲ್ಲ ಒಂದು ಕಡೆ ಹತಾಶೆ ಆಗಿದೆ. ದಯವಿಟ್ಟು ಅದನ್ನು ಮನಸ್ಸಿಗೆ ಹಾಕೊಂಬೇಡಿ. ನಾಗರಾಜು ಸರ್, ನಮ್ಮ ಶಾಲೆಗೆ ಒಂದು ಉತ್ತಮವಾದ ಶಿಕ್ಷಣ, ಒಂದು ಉತ್ತಮವಾದ ಶಾಲೆ ಅಂತ ನೀವಾಗೆ ಖುದ್ದಾಗಿ ಬಂದಿದ್ದೀರಿ. ಆದರೂ ಕೂಡ ನಮ್ಮ ಶಾಲೆ ಇಷ್ಟು ಹೆಚ್ಚಿನ ಎತ್ತರ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನಿಮಗೂ ಗಮನಕ್ಕೆ ಅದು ಬಂದಿರ್ತದೆ. ನಮ್ಮ ಬನ್ನೂರಿನ ಶಾಲೆ ಬನ್ನೂರು ಅಕ್ಕಪಕ್ಕವರು ಆದ್ದರಿಂದ ನಮ್ಮ ಶಾಲೆ ಬಗ್ಗೆ ನಿಮ್ಗೆ ಅಭಿಮಾನ ಇರ್ತಕ್ಕೆ ಬಂದಿದ್ದಾರೆ. ನಮ್ಮ ಕಡೆಯಲ್ಲೂ ಕೂಡ ನಿಮ್ಮ ಧನ್ಯವಾದವನ್ನು ನಾವು ಅರ್ಪಿಸ್ತೀವಿ. ನಮಸ್ಕಾರ ಸರ್, ಥ್ಯಾಂಕ್ ಯು. ವೀಕ್ಷಕ ನಮಸ್ಕಾರ. ಈ ದಿನ ಬನ್ನೂರಿನ ಚಾಮನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಕೂಡ ಸರ್ಕಾರಿ ಶಾಲೆ ಎಷ್ಟು ಅವನತಿಗೆ ಹೋಗ್ತಾಯಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶದಲ್ಲಿ ಇದೊಂದು ಸಮಸ್ಯೆ. ಆದರೆ ಇಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಇದೆ. ಈ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಒಂದಷ್ಟು ಮಕ್ಕಳಿಗೆ ಇವತ್ತು ಬುಕ್ ವಿತರಣೆ ಮತ್ತು ಒಂದು ಬಹುಮಾನ ವಿತರಣೆ ಮಾಡುವಂಥದ್ದು ಇವತ್ತು ಮಾಡ್ತಾಯಿದ್ದಾರೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ವಿದ್ಯಾರ್ಥಿಗಳು ಯಾವ ಥರ ಇರಬೇಕು ಅನ್ನೋದು ಹಳೆ ವಿದ್ಯಾರ್ಥಿಗಳು ನಾವು ಇಲ್ಲಿ ನೋಡಿ ಕಲಿಬೇಕು. ಸರ್ಕಾರಿ ಶಾಲೆಗಳಿಗೆ ಇಂಥ ಯುವಕರು ಬೆನ್ನೆಲುಬಾಗಿದ್ದರೆ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ಸರ್ಕಾರಕ್ಕಿಂತ ಕೆಲಸ ಮಾಡ್ತವೆ. ಅವರ ಒಂದು ಯಾರೆಲ್ಲ ಇದ್ದಾರೆ ಹಳೆ ವಿದ್ಯಾರ್ಥಿಗಳ ತಂಡ ಅಂತ ಕೂಡ ನಾವು ಹೇಳ್ಬೋದು. ನೋಡಿ, ಇಷ್ಟು ಪುಟ್ಟ ಮಕ್ಕಳಿಗೆ ಇಲ್ಲಿ ಅವ್ರಿಗೆ ಬುಕ್ ಕೊಡುವಂಥದ್ದು, ಒಂದು ಪ್ರೋತ್ಸಾಹ ಧನ ಕೊಡುವಂಥದ್ದು ಅಥವಾ ಪ್ರೋತ್ಸಾಹ ಪ್ರೈಸ್ ಕೊಡುವಂಥದ್ದು ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಚಾಮನಹಳ್ಳಿ ಗ್ರಾಮದಲ್ಲಿ ಇಲ್ಲಿರುವಂಥದ್ದು ನೋಡ್ತಾ ಇದ್ದೀವಿ. ಇದೇ ತಾನೇ ಇವತ್ತು ಆಚರಣೆ ಮಾಡಿ ಸ್ವತಂತ್ರ ಆಚರಣೆ ಮಾಡಿದಂಥ ಪುಟ್ಟ ಮಕ್ಕಳು ಇವತ್ತು ಶಾಲಾ ಶಿಕ್ಷಕರ ಜೊತೆಗೆ ಇವತ್ತು ಸೇರಿರುವಂಥದ್ದು. ವಿಜಿ ಮತ್ತು ಅವರ ತಂಡ, ಅವ್ರ ಹೆಸರು ಅವ್ರನ್ನೂ ಕೂಡ ಮಾತಾಡ್ಸೋಣ. ನಿಜವಾದ ಈ ಥರ ಕೆಲಸಗಳು ಆಗಬೇಕು ಸೇವಾ ಸಂಸ್ಥೆಗಳಿಂದ ಅಲ್ಲದೆ ಯುವಕರ ತಂಡದಿಂದ ಕೂಡ ಈ ಥರ ಒಂದು ಸೇವಾ ಸಂಸ್ಥೆಗಳಾಗುತ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಾಮನಹಳ್ಳಿಯಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಏನು ಸರ್ಕಾರಿ ಶಾಲೆಗಳ ಬಗ್ಗೆ ಮೂಗು ಮುರಿಯುವಂಥ ಜನ ಇದ್ದಾರೆ, ಅದನ್ನು ನೋಡಿ ಕಲಿಬೇಕು. ಇವತ್ತೇನು ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಾ ಇದೆ, ಅದನ್ನು ಕಾಪಾಡೋಕ್ಕೆ ಇರೋಂಥ ಹಳೆ ವಿದ್ಯಾರ್ಥಿಗಳ ತಂಡ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇರುತ್ತೆ. ತಾವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ಪುಟ್ಟ ಮಕ್ಕಳಿಗೆ ಒಂದು ಪ್ರೋತ್ಸಾಹಕವಾಗಿ ಇರೋಂಥ ಒಂದು ಸಣ್ಣ ಬುಕ್ಕು ಮತ್ತು ಒಂದು ಪೆನ್ಸಿಲ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಸಹಾಯಧನ ಕೂಡ ಮಾಡ್ತಾರೋ ನೋಡ್ತಾ ಇದ್ದೀವಿ.